ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಮೈಸೂರಲ್ಲಿ ಕಾಂಗ್ರೆಸ್ ಫುಲ್ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಹೋರಾಟಕ್ಕೆ ಕೈಪಡೆ ಸಜ್ಜಾಗಿದೆ. ಲಕ್ಷ್ಮಣ್ ಅವರನ್ನ ದಡ ಸೇರಿಸಬೇಕು ಅಂತ ಹೇಳಿ ಹಾಲಿ ಮತ್ತು ಮಾಜಿ ಶಾಸಕರು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಲಕ್ಷ್ಮಣ್ ಅವರನ್ನ ಗೆಲ್ಲಿಸಬೇಕು ಅಂತ ಸಾಮಾನ್ಯ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ನಾವು ಕೂಲಿ ಮಾಡಿದ್ದೇವೆ, ಕೂಲಿಗೆ ಸಂಬಳ ಕೇಳ್ತಾ ಇದ್ದೀವಿ ಅಂತ ಅಭ್ಯರ್ಥಿ ಲಕ್ಷ್ಮಣ್ ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ನಾವು ಜೈ ಸೀತಾರಾಮ್ ಅಂತ ಹೇಳ್ತೀವಿ ಅಂತ ಮಾಜಿ ಶಾಸಕ ಮಂಜುನಾಥ್ ಅವರು ಮಾತಾಡಿದ್ದಾರೆ. ಇದೇ 27ನೇ ತಾರೀಕು ಮೈಸೂರಲ್ಲಿ ಪಕ್ಷಾಂತರ ಪರ್ವ ಭಾರೀ ಪ್ರಮಾಣದಲ್ಲಿರುತ್ತೆ. ಬಿಜೆಪಿ JDS ಅನ್ನು ಬಿಟ್ಟುಬಿಟ್ಟು ಸಾವಿರಾರು ಕಾರ್ಯಕರ್ತರು ಕಾಂಗ್ರೆಸ್ಸನ್ನು ಸೇರಿಕೊಳ್ತಾರೆ ಅಂತ ಕೂಡ ಶಾಸಕ ಹರೀಶ್ ಗೌಡ್ರು ಮಾತಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ನಾವು ನಮ್ಮ ಮುಂದೆ ಇರುವಂತಹ ಅಭ್ಯರ್ಥಿನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಚುನಾವಣಾ ರಾಜಕಾರಣ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ, ಮುಖಪರಿಚಯ ಸೇವೆ ಮಾಡುವಂತ ಮನೋಭಾವ ಇದ್ರೆ ಮಾತ್ರ ಸಾಲದು, ಅದಕ್ಕೆ ಶಕ್ತಿನೂ ಬೇರೆ ರೀತಿಯಲ್ಲಿ ಇರಬೇಕು. ಅದೆಲ್ಲವೂ ನೋಡಿ ಪರಿಗಣಿಸುವಂತಹ ಸಂದರ್ಭಗಳು ಬರುತ್ತೆ. ನಾವು ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಕೊಡಕ್ ಸಾಧ್ಯ ಅದು ಕೂಡ ನಾವು ಮುಂದಾಗಿದ್ದೀವಿ. ಅದರಲ್ಲಿ ಲಕ್ಷ್ಮಣ್ ಅವರು ಸಾಕ್ಷಿ. ಯಾವ ಹಂತದಲ್ಲೂ ನಮ್ಮ ವಿರೋಧಿ ಅಭ್ಯರ್ಥಿ ಮಹಾರಾಜರ ದತ್ತುಪುತ್ರರು ನಿಂತಿದ್ದಾರೆ. ನಾವು ಅವರಿಗೆ ಸ್ವಾಗತವನ್ನು ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಸ್ವಾಗತ ಮಾಡಿದ್ದೇವೆ. ಯಾರು ಸೂಕ್ತ ಅಭ್ಯರ್ಥಿ ಎನ್ನುವಂಥದ್ದು ಜನರು ತೀರ್ಮಾನ ಮಾಡುವಂತ ಕೆಲಸ ಆಗುತ್ತೆ. ನಾನಾಗಲೇ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದೀನಿ, ಮಹಾರಾಜ ವರ್ಸಸ್ ಸಾಮಾನ್ಯ ಪ್ರಜೆ. ನಾನು ಬೀದಿ ನಿಂತು ಹೋರಾಟ ಮಾಡುವಂಥದ್ದು, ಜನಸಾಮಾನ್ಯರ ಜೊತೆ ಇರುವಂಥದ್ದು, ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡಿದ್ದೀನಿ ಕಳೆದ 30 ವರ್ಷದಿಂದ ನಿರಂತರವಾಗಿ. ರೆಕಾರ್ಡ್ಸ್ ಇದೆ, ಜನರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಸೊ ಅದರಿಂದ ನಮಗೆ ಅವಕಾಶ ಮಾಡಿಕೊಡಿ. ನಾವು 30 ವರ್ಷದಿಂದ ದುಡಿದಿದ್ದೀವಿ. 4 ಚುನಾವಣೆಯಲ್ಲಿ ನಾನು ಸೋತಿದ್ದೀನಿ. ಸೊ ನನಗೆ ಇದೊಂದು ಕೊನೆಯ ಅವಕಾಶವನ್ನು ನಮ್ಮ ಪಕ್ಷ ಮಾಡಿಕೊಟ್ಟಿದೆ. ನಮ್ಮೆಲ್ಲ ಈ ಭಾಗದ MLA ಎಲ್ಲಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಒಂದು ಕೊನೆಯ ಅವಕಾಶವನ್ನು ನನಗೆ ಕಲ್ಪಿಸ್ಕೊಡ್ಬೇಕು ಅನ್ನೋದು ಅಷ್ಟೇ ನನ್ನ ಮನವಿ. ಮಲೆ ಮಹದೇಶ್ವರ ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಅದಕ್ಕೆ ಅಭಿವೃದ್ಧಿ ಪಡಿಸಿ ದುಡ್ಡು ಕೊಟ್ಟವ್ರು ಯಾರು? ಈಗ ಒಬ್ಬ ಮುಖ್ಯಮಂತ್ರಿ ಎಷ್ಟೋ ಜನಕ್ಕೆ ಗೊತ್ತಿದೆ ಅನ್ನೋ ವಿಚಾರ ನಾನು ಇವತ್ತು ಇಲ್ಲಿ ಪ್ರಸ್ತುತ ಪಡಿಸಲೇಬೇಕು. ಒಬ್ಬ ಮುಖ್ಯಮಂತ್ರಿಗೆ ಬಂದಂತ ಬೆಳ್ಳಿ ಕೊಡುಗೆಗಳು, ಗದೆಗಳು, ಕತ್ತಿಗಳು, ಏನೇನು ಕೊಟ್ಟಿದ್ ಬೆಳ್ಳಿ ತಟ್ಟೆಗಳೆಲ್ಲ ಸಿದ್ದರಾಮಯ್ಯನವ್ರು ಏನ್ ಮಾಡೋದು ಗೊತ್ತಿದ್ಯಾ? 700 kg ಹೆಚ್ಚು ಬೆಳ್ಳಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕೊಟ್ಬಿಟ್ರು. ಯಾರಿಗೂ ಗೊತ್ತೇ ಆಗಿಲ್ಲ, ಪತ್ರಿಕಾ ಮಾಧ್ಯಮ ಮಾಡಲಿಲ್ಲ. ಅವರು ಭಕ್ತಿನ ಬೀದಿಲೆಲ್ಲ ತೋರಿಸ್ಕೊಳ್ಳೋದು, ಹಾಕಿನಲ್ಲಿ ತೋರಿಸ್ಕೊಳ್ಳೋದು. ನಾವು ಕಟ್ತೇ ರಾಮದೇವರು, ನಮಗೂ ರಾಮನೇ. ನಾವು ವರ್ಷಾಂಗಟ್ಟೆಯಿಂದ ರಾಮ ಆನಂದಿಗೆ ಬರ್ತಿದ್ದೀವಿ. ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ನಾವೇನು ಶ್ರೀರಾಮನ ಬಗ್ಗೆ ನಾವೇನು ಹೇಳ್ತೀವಿ, ಅವ್ರೇನು ಹೇಳ್ತಾರೆ. ಯಾವ ರೀತಿಯ ಭಕ್ತಿ ಬೇಕು ಅನ್ನೋದು ಬಹಳ ಮುಖ್ಯ ಆಯ್ತು. ಇದು ನಾವು ಶ್ರೀರಾಮ ರಾಮ ರಾಮೇತಿ ರಾಮೇತಿ ರಮೇ ರಮೇ ಸಹಸ್ರನಾಮ ತತ್ಕುಲ್ಯಂ ಶ್ರೀರಾಮ ನಾಮ ವರಾನಂದ. ನಾವು ಈ ತರ ಬರ್ತೀವಿ. ಈಗ ಏನಾಗೋದಂದ್ರೆ ಜೈ ಶ್ರೀರಾಮ, ಈ ತರ ಯಾವ ಭಕ್ತಿ ತರಬೇಕು ಅನ್ನೋದು ಬಹಳ ಮುಖ್ಯ. ಅವ್ರು ಕೂಗೋದು ರಾಮನೇ, ನಾವು ಕೂಗೋದು ರಾಮನೇ. ಯಾವ ತರ ಬೇಕು ಜನಕ್ಕೆ ಅನ್ನೋದು ಬಹಳ ಮುಖ್ಯ. ಮೈಸೂರು ನಗರದಲ್ಲಿ ಸುಮಾರು ಜನ ಬಿಜೆಪಿ ನಾಯಕರುಗಳು ಮತ್ತೆ JDS ಪಕ್ಷದಲ್ಲಿರುವಂತಹ ಪ್ರಮುಖ ನಾಯಕರುಗಳು 27ನೇ ತಾರೀಕು ನಮ್ಮ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರೆಲ್ಲರೂ ನಮ್ಮ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ನಮ್ಮ ಪಕ್ಷದ ನಾಯಕರುಗಳನ್ನ ನಡೆಯನ್ನ ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವಂತದ್ದು. ಮಾಜಿ ನಗರ ಪಾಲಿಕೆ ಸದಸ್ಯರುಗಳಿರ್ಬೋದು, ಮಾಜಿ ಬೋರ್ಡ್ ಅಧ್ಯಕ್ಷರುಗಳಿರ್ಬೋದು, ಮತ್ತೆ ಸುಮಾರು ಪ್ರಮುಖ ನಾಯಕರುಗಳೆಲ್ಲರೂ ನಮ್ಮ ಪಾರ್ಟಿಗೆ ಸೇರ್ತಿದ್ರೆ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು, ತಾವೆಲ್ಲ ಮುಖ್ಯಮಂತ್ರಿಗಳೇ ಖುದ್ದಾಗಿ ಬಂದು ಅವರೆಲ್ಲರೂ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ನಡೀತಾ ಇದೆ. ಅದು ಚಾಮರಾಜ ವಿಧಾನಸಭಾ ಕ್ಷೇತ್ರ ಇರ್ಬೋದು, NR ಕ್ಷೇತ್ರ ಇರ್ಬೋದು, ಕೃಷ್ಣರಾಜ ಕ್ಷೇತ್ರ ಇರ್ಬೋದು, 3 ಕ್ಷೇತ್ರದಿಂದನೂ ಪ್ರಮುಖವಾದ ನಾಯಕರುಗಳು ಅವತ್ತು ನಮ್ಮ ಪಾರ್ಟಿಗೆ ಸೇರ್ಪಡೆ ಇದ್ರೆ ಅದು ನಮಗೆ ದೊಡ್ಡ ಬಲ ಸಿಕ್ತಂಗೆ ನಮ್ಮ ಪಕ್ಷಕ್ಕೆ. ಮತ್ತೆ ಈ ಚುನಾವಣೆಗೆ ನಾವು ಎಲ್ಲಾ ರೀತಿಯೂ ನಾವು ಆಗ್ಲೇ ಸಜ್ಜಾಗಿದ್ದೀವಿ ಅಂತ ಅನ್ನೋದನ್ನ 27ನೇ ತಾರೀಕು ಅವ್ರ ಮುಖಾಂತರ ನಾವು ಆ ಪ್ರದರ್ಶನವನ್ನ, ಶಕ್ತಿ ಪ್ರದರ್ಶನ ಮಾಡ್ತೀವಿ ನಾವು.